वंदे निर्दोषा शेषसद्गुणं पूर्वस्मिन् दिने एतावत्पर्यन्तं पाठः पाठितः। ಮೂರು ಪ್ರಶ್ನೆಗಳು, ಮೂರು ಶಂಕೆಗೂ ಉತ್ತರ ಕೊಟ್ಟಾಗಾಯಿತು. ಅಲ್ಲೇನಾದ್ರೂ ಪ್ರಶ್ನೆ ಇದನ್ನ ಮತ್ತೆ ಬಿಂಬ ಪ್ರತಿಬಿಂಬಗಳಿಗೆ ಐಕ್ಯ ಹೇಳಬೇಕು ಅನ್ನೋದು ಪ್ರತಿವಾದಿಗಳ ಅಭಿಪ್ರಾಯ. ಬಿಂಬ ಪ್ರತಿಬಿಂಬಗಳಿಗೆ ಭೇದ ಹೇಳಬೇಕು ಅನ್ನೋದು ಭಗವತ್ಪಾದರ ಅಭಿಪ್ರಾಯ. ಪ್ರತಿವಾದಿಗಳು ಐಕ್ಯ ಹೇಳಬೇಕು ಅನ್ನಲಿಕ್ಕೆ ಮೂರು ಥರದಿಂದ ವಿವರಣೆ ಕೊಟ್ಟರು. ಆ ಮೂರು ಥರದ್ದಕ್ಕೂ ಭಗವತ್ಪಾದರು ಉತ್ತರ ಕೊಟ್ಟರು. ಆ ಉತ್ತರ ಕೊಡುವಾಗ ಟೀಕಾಕೃತ್ಪಾದರು ಸ್ಪಷ್ಟಪಡಿಸಿದ್ದೇನು? ಬಿಂಬದಲ್ಲಿ ಪ್ರತಿಬಿಂಬ ಮೂಡ್ಲಿಕ್ಕೆ ದರ್ಪಣದಲ್ಲಿ ಉಪಾಧಿಯಲ್ಲಿ ಪ್ರತಿಬಿಂಬ ಮೂಡ್ಲಿಕ್ಕೆ ಬಿಂಬ ಸನ್ನಿಧಾನ ಬೇಕು, ಹಾಗೂ ಉಪಾಧಿನೂ ಬೇಕು. ಉಪಾಧಿ ನಾಶ ಆದರೂ ಪ್ರತಿಬಿಂಬ ನಾಶ ಆಗ್ತದೆ, ಬಿಂಬ ನಾಶ ಆದರೂ ಪ್ರತಿಬಿಂಬ ನಾಶ ಆಗ್ತದೆ, ಬಿಂಬ ಸನ್ನಿಧಿ ನಾಶ ಆದರೂ ಪ್ರತಿಬಿಂಬ ನಾಶ ಆಗ್ತದೆ. ಹಾಗಾಗಿ ಇಲ್ಲಿ ನಾಶ ಯಾವುದಾಗ್ತದೋ ಅಂದ್ರೆ ಕಾರಣ ನಾಶ, ಕಾರಣ ನಾಶ ಆದ್ರೆ ಕಾರ್ಯ ನಾಶ ಆಗ್ತದೆ. ಇಷ್ಟಿಟ್ಕೊಂಡ್ರೆ ಉಪಪನ್ನವಾಗ್ತದೆ. ಆದ ಕಾರಣ ಅವ್ರೇನ್ ಹೇಳಿದ್ರು, ಅಲ್ಲಿ ನಿಮಿತ್ತ ಕಾರಣ ನಾಶದಿಂದ ಕಾರ್ಯ ನಾಶ ಆಗೋದು ಕಡ್ಡಿಲ್ಲ. ಹಾಗಾಗಿ ಬಿಂಬ ಸನ್ನಿಧಾನ ದರ್ಪಣದ ಎದುರುಗಡೆಗೆ ಬಂದಾಗ ಅದೊಂದು ನಿಮಿತ್ತ ಕಾರಣ ಅಷ್ಟೇ. ಅದು ನಾಶ ಆದ ಮಾತ್ರಕ್ಕೆ ಪ್ರತಿಬಿಂಬ ನಾಶ ಆಯಿತು ಅಂತ ಹೇಳೋ ಕಾರಣ ಇಲ್ಲ. ಪ್ರತಿಬಿಂಬವೇ ಬಿಂಬವಾಗಿದೆ ಅಂತನ್ಲಿಕ್ಕೆ ಅವರು ಮಾತುಗಳನ್ನು ಆಡಿದ್ರು. ನಮ್ಮ ಉತ್ತರ ಹೀಗಿದೆ. ಅರ್ಥ ಆಯ್ತಾ? ಏನು ಹೇಳ್ತಿದ್ದೇನೆ ಗೊತ್ತಾಗ್ತಾ ಇದೆ ಅಲ್ವಾ? ಪಾಯಿಂಟ್ಸು. ಪೂರ್ವಪಕ್ಷ ಮಾಡುವವರು ನಿಮಿತ್ತ ಕಾರಣ ನಾಶದಿಂದ ಕಾರ್ಯನಾಶ ಆಗೋದು ಕಂಡಿಲ್ಲ ಅಂತ ಇಟ್ಕೊಂಡು ತಾನೇ ಪೂರ್ವಪಕ್ಷ ಮಾಡಿದ್ರು. ನಹಿ ನಿಮಿತ್ತಾಪಾಯೇ ಕಾರ್ಯನಾಶೋ ಅಸ್ತಿ. ನಿಮಿತ್ತಾಪಾಯೇ ನಿಮಿತ್ತ ಕಾರಣ ನಾಶ ಆದರೆ ಕಾರ್ಯನಾಶ ಇಲ್ಲ. ಬಿಂಬ ಸನ್ನಿಧಿ ಲಬ್ಧ ಪರಿಣತಿರೇವ ತದಪಾಯೇಪಿ ಅವತಿಷ್ಠತ ಅಂತ ವಿವರಣೆಯನ್ನ ಅವರು ಕೊಟ್ಟಿದ್ರು, ಪೂರ್ವಪಕ್ಷ ಮಾಡುವಾಗ ಹೇಳಿದ್ರು. ಇದಕ್ಕೆ ತಕ್ಕ ಉತ್ತರ ಟೀಕಾಕೃತ್ಪಾದರು ಕೊಟ್ಬಿಟ್ರು. ಉದಾಹರಣೆ ಕೊಟ್ಟದ್ದು ತಾರ್ಕಿಕರ ಸಿದ್ಧಾಂತ. ಸಮವಾಯಿನಾಶಾತ್ ಅಸಮವಾಯಿನಾಶಾತ್ ನಿಮಿತ್ತ ನಾಶಾತ್ ಕಾರ್ಯನಾಶ ಲೋಕೆ ದೃಷ್ಟ. ತಂತು ದ್ವಯನಾಶ ಆದ್ರೂ ಪಟನಾಶ ಅಂತಾರೆ, ತಂತು ಸಂಯೋಗ ನಾಶ ಆದ್ರೂ ಪಟನಾಶ ಆಗ್ತದೆ. ಆ ನೇಕಾರನ ಮಷಿನ್ ತಂತುವಾಯ ಮಗ್ಗ ತಂತುವಾಯ ನಾಶ ಆದರೂ ಕೂಡ ಪಟನಾಶ ಆಗ್ತದೆ ಅಂತ ಹೀಗೆ ಇಟ್ಕೊಂಡು ಮಾತನಾಡಿದ್ದಾರೆ. ಯಥಾ ಯಥಾ ದರ್ಶನಂ ಲೋಕೆ ಸಮವಾಯಿ ಅಸಮವಾಯಿ ನಿಮಿತ್ತನಾಶ ಕಾರ್ಯನಾಶೇ ಕಾರಣಮಂಗೀಕ್ರಿಯತೆ ತಥಾ ಪ್ರತಿಬಿಂಬಸ್ಯಾಪಿ ಉಪಾಧಿ ಬಿಂಬ ತತ್ ಸನ್ನಿಧಿ ನಾಶಾತ್ ನಾಶೋ ಅಂಗೀಕರ್ತವ್ಯಃ. ತಸ್ಮಾತ್ ಬಿಂಬ ಪ್ರತಿಬಿಂಬಯೋಃ ಪ್ರತಿಬಿಂಬಾನಾಂಚ ಮಿಥೋ ಭೇದಸ್ಯ ಸ್ವಾಭಾವಿಕತ್ವಾತ್ ನ ಉಪಾಧಿಕೃತತ್ವಂ. ಹಾಗಾಗಿ ಬಿಂಬ ಮತ್ತು ಪ್ರತಿಬಿಂಬಗಳಿಗೆ, ಪರಸ್ಪರ ಪ್ರತಿಬಿಂಬಗಳಿಗೆ ಭೇದ ಸ್ವಾಭಾವಿಕವಾದ್ದರಿಂದ ಅದನ್ನು ಉಪಾಧಿಕೃತ ಅಂತ ಸರ್ವಥಾ ಹೇಳಬಾರ್ದು. ಮಿಥ್ಯೋಪಾಧಿಕೃತ ಅಂತ ಹೇಳೋದಂತೂ ಇನ್ನೂ ದೊಡ್ಡ ತಪ್ಪು ಅಂತ ವ್ಯಾಖ್ಯಾನ ಮಾಡಿ. ಈ ಪಾಠ ಮುಗಿದಿದೆ ತಾನೇ? ಈಗ ನಿನ್ನೆ ಆದದ್ದಿದೆ ಅಲ್ವೇ? ಇಲ್ಲೇನ್ ಪ್ರಶ್ನೆ ಇದೆ, ಮುಂದಿನದನ್ನು ನೋಡೋಣ. ಆತ್ಮನಿ ಮುಂದಿನ ಮೂಲ ವಾಕ್ಯ ಹೇಳ್ರಿ. ಅನಾತ್ಮ ಕಲ್ಪನಾ ರೂಪತ್ವಾತ್ ಮಿಥ್ಯೋಪಾಧಿರೇವ ನ ಯುಜ್ಯತೆ ಮಾಯಾಮಯೀ ಸೃಷ್ಟಿರಪಿ ತತ್ಸದೃಶಸ್ಯ ಅನ್ಯಸ್ಯ ವಿದ್ಯಮಾನತ್ವಯೇವ ದೃಷ್ಟಾ ದ್ರವ್ಯತ್ವಾದಿ ಸಾದೃಶ್ಯಯುತಂ ಕಿಂಚಿದಧಿಷ್ಠಾನಂ ಆಶ್ರಿತ್ಯೈವ ಚ
ಅಧಿಷ್ಠಾನಂಚ ಸದೃಶಂ ತಥ್ಯವಸ್ತುದ್ವಯಂ ವಿನಾ ನ ಭ್ರಾಂತಿರ್ಭವತಿ ಕ್ವಾಪಿ ಸ್ವಪ್ನಮಾಯಾದಿಕೇಷ್ವಪಿ ಮಾನಸ್ಯಾಂ ವಾಸನಾಯಾಂತು ಬಹಿರ್ವಸ್ತುತ್ವಕಲ್ಪನಂ ಸ್ವಾಪ್ನೋ ಭ್ರಮಶ್ಚ ಮಾಯಾಯಾಂ ಕರ್ತೃದೇಹಾದಿವಸ್ತುಷು ಚತುರಂಗಬಲತ್ವಾದಿ ಕಲ್ಪನಂ ಭ್ರಮಯಿಷ್ಯತೆ ನ ಭ್ರಾಂತಿ ಕಲ್ಪಿತಂ ವಿಶ್ವಂ ಅತೋ ವಿಷ್ಣು ಬಲಾಶ್ರಯಂ ಇತಿ ಬ್ರಹ್ಮವೈವರ್ತೆ. ಇಲ್ಲಿ ತತ್ವಮಂಜರಿನೂ ಇದೆ. ಹೇಳುವ ಮೂಲ ವಾಕ್ಯಕ್ಕೆ ಮೇಲ್ನೋಟಕ್ಕೆ ಅರ್ಥ ಆತ್ಮನಿ ಅನಾತ್ಮ ಕಲ್ಪನಾರೂಪತ್ವಾತ್ ಮಿಥ್ಯೋಪಾಧಿರೇವ ನಯುಜ್ಯತೆ. ಅವ್ರು ಹೇಳೋದು ಮಿಥ್ಯೋಪಾಧಿಯನ್ನ. ಆತ್ಮನಲ್ಲಿ ಅನಾತ್ಮ ಕಲ್ಪನಾರೂಪತೆ ಇಟ್ಟುಕೊಂಡು ಮಿಥ್ಯಾ ಉಪಾಧಿಯನ್ನು ಹೇಳ್ತೇನೆ ಅಂತ ಅವರು ಹೊರಟಿದ್ದಾರೆ, ಅದು ಸರಿಯಲ್ಲ. ಇನ್ನು ಮಾಯಾಮಯಿ ಸೃಷ್ಟಿರಪಿ ತತ್ ಸದೃಶಸ್ಯ ಅನ್ಯಸ್ಯ ವಿದ್ಯಮಾನತ್ವೇ ಏವ ದೃಷ್ಟ. ಮಾಯಾಮಯಿ ಸೃಷ್ಟಿ ಯಾವಾಗ ಹೇಳ್ತಾರೆ? ತತ್ ಸದೃಶವಾದದ್ದು ಮತ್ತೊಂದಿರಬೇಕು, ಆವಾಗ ಮಾಯಾಮಯಿ ಸೃಷ್ಟಿ ಅಂತ ಹೇಳಲಿಕ್ಕೆ ಬರ್ತದೆ. ಪಾರಿವಾಳ ಜಾದೂಗಾರನಲ್ಲಿ ಕೈಯಿಂದ ಬರ್ತದೆ, ಇಂದ್ರಜಾಲ ಮಾಡುವ ಜಾದೂಗಾರ. ಆ ಮಾಯಾಮಯಿ ಪಾರಿವಾಳ ಕಾಣಬೇಕಾದ್ರೆ ಎಲ್ಲರ ಕಣ್ಣಿಗೆ ಅದಕ್ಕೆ ಸದೃಶವಾದ ಒಂದು ಸತ್ಯ ಪಾರಿವಾಳ ಇರಬೇಕಾ ಬೇಡ? ಇರಲ್ವಾ? ಅದೇ ಮತ್ತೆ ಸದೃಶವಾದದ್ದು ಇದೆ ಅಂದ್ರೆ ಪಾರಿವಾಳ ಕಾಣಿಸ್ತದೆ. ಹಂಗೆ ಪ್ರಕೃತ ಪ್ರಪಂಚ ಸೃಷ್ಟಿ ಮಾಯಾಮಯಿ ಅಂತಾದ್ರೆ ಸೃಷ್ಟ ಪ್ರಪಂಚಕ್ಕೆ ಸದೃಶವಾದದ್ದು ಒಂದು ಸತ್ಯವಾದದ್ದು ಇರಬೇಕು. ಅದನ್ನು ಹೇಳ್ತಾ ಇದ್ದಾರೆ ಭಗವತ್ಪಾದರು. ಮಾಯಾಮಯಿ ಸೃಷ್ಟಿರಪಿ ತತ್ ಸದೃಶಸ್ಯ ಅನ್ಯಸ್ಯ ವಿದ್ಯಮಾನತ್ವೇ ಏವ ದೃಷ್ಟ. ಇನ್ನು ದ್ರವ್ಯತ್ವಾದಿ ಸಾದೃಶ್ಯಯುತಂ ಕಿಂಚಿತ್ ಅಧಿಷ್ಠಾನಂ ಆಶ್ರಿತ್ಯೈವ ಚ. ಸಾದೃಶ್ಯದ ಬಗ್ಗೆ ಹೇಳೋದಾದ್ರೆ ಸಾದೃಶ್ಯ ಅಭಿವ್ಯಂಜಕ ಧರ್ಮ ಹೇಳ್ಬೇಕಲ್ವಾ? ದ್ರವ್ಯತ್ವ ಮುಂತಾದವುಗಳನ್ನು ಹೇಳಿ ಯಾವುದೋ ಒಂದು ಅಧಿಷ್ಠಾನವನ್ನು ಆಶ್ರಯಿಸಿದೆ ಅಂತ ಇಟ್ಟುಕೊಂಡೇ ವಿವರಣೆ ಕೊಡಬೇಕು. ಅದು ಏನೂ ಇಲ್ದೇನೆ ಮಾಯಾಮಯಿ ಸೃಷ್ಟಿ ಮಾಯಾಮಯಿ ಸೃಷ್ಟಿ ಅಂತ ಹೇಳ್ಕೊಂಡು ಹೊರಟ್ರೆ ಹೆಂಗಪ್ಪ? ಬ್ರಹ್ಮವೈವರ್ತ್ಯ ಪುರಾಣ ಹೀಗೆ ಹೇಳ್ತದೆ, ಅಧಿಷ್ಠಾನಂ ತಥಾ ಸದೃಶಂ ಅಧಿಷ್ಠಾನಂ ಸದೃಶಂ ತಥ್ಯವಸ್ತು ದ್ವಯಂ ವಿನಾ ನ ಭ್ರಾಂತಿ ಕ್ವಾಪಿ ಭವತಿ. ಅಧಿಷ್ಠಾನ ಇಲ್ಲದೆ ಸದೃಶ ತಥ್ಯವಸ್ತು ದ್ವಯ ಇಲ್ಲದೆ ಭ್ರಾಂತಿ ಬರ್ಲಿಕ್ಕೆ ಅವಕಾಶವೇ ಇಲ್ಲ ಎಲ್ಲೂ. ಉದಾಹರಣೆಗೆ ನೀವು ಶುಕ್ತಿ ರಜತನೋ ರಜ್ಜು ಸರ್ಪನೋ ದೃಷ್ಟಾಂತವಾಗಿ ತಗೊಳ್ಳಿ. ಅಯಂ ಸರ್ಪ ಅಂತ ಭ್ರಾಂತಿ ಬರ್ತದೆ ಅಂದ್ರೆ ಆ ಭ್ರಾಂತಿ ಹಿಂದೆ ಅಧಿಷ್ಠಾನ ರಜ್ಜು, ಅದರ ಅವಶ್ಯಕತೆ ಇದೆನಾ? ಸದೃಶಂ ತಥ್ಯವಸ್ತು ದ್ವಯಂ. ಆ ಭ್ರಾಂತಿ ಬರುವ ಮುನ್ನ ಅಲ್ಲಿ ಭ್ರಾಂತಿಯಲ್ಲಿ ಆರೋಪಿತ ವಸ್ತುವಿಗೆ ಸದೃಶವಾದ ಒಂದು ತಥ್ಯ ವಸ್ತುನು ಇರಲೇಬೇಕಾ? ಇಲ್ಲದೆ ಇದ್ರೆ ಬರ್ತದಾ? ಅವಕಾಶ ಬರ್ಬೇಕ? ಕಾಮನ್ ಸೆನ್ಸ್ ಅದನ್ನು ಬ್ರಹ್ಮವೈವರ್ತ್ಯ ಎಲ್ಲರಿಗೆ ಕನ್ವಿನ್ಸ್ ಮಾಡ್ತಾ ಇದೆ. ಅಧಿಷ್ಠಾನಂಚ ಸದೃಶಂ ತಥ್ಯವಸ್ತು ದ್ವಯಂ ವಿನಾ ಅಂದ್ರೆ ಅಧಿಷ್ಠಾನಂ ವಿನಾ ಸದೃಶಂ ತಥ್ಯವಸ್ತು ದ್ವಯಂ ವಿನಾ ಭ್ರಾಂತಿ ಕ್ವಾಪಿ ನ ಭವತಿ. ಭ್ರಾಂತಿ ಎಲ್ಲೂ ಬರ್ಲಿಕ್ಕೆ ಅವಕಾಶ ಇಲ್ಲ. ಸ್ವಪ್ನ ಮಾಯಾದಿಕೇಶು ಅಪಿ
ಕನಸಿನಲ್ಲಿಯೂ ಬರ್ಲಿಕ್ಕಿಲ್ಲ ಅಂತಾರೆ ಭಗವತ್ಪಾದ. ಅದು ಬ್ರಹ್ಮವೈವರ್ತ್ಯ ಪುರಾಣದ ಅಭಿಪ್ರಾಯ. ಮಾನಸ್ಯಾಂ ವಾಸನಾಯಾಂತು, ಮಾನಸ ವಾಸನಾ ಅಂತೇನು ಹೇಳ್ತೇವೆ ಅಲ್ಲಿಯೂ ಬಹಿರ್ವಸ್ತುತ್ವ ಕಲ್ಪನಾ ಅಂತೇನಿದೆ, ಬಹಿರ್ವಸ್ತುತ್ವ ಕಲ್ಪನೆ ಇದೆ ಅಲ್ಲ, ಅದು ಭ್ರಮ, ಅದು ಸ್ವಾಪ್ನ ಭ್ರಮ. ಸ್ವಾಪ್ನೋ ಭ್ರಮ. ಮಾಯಾಯಾಂ ಕರ್ತೃದೇಹಾದಿ ವಸ್ತುಷು ಚತುರಂಗ ಬಲತ್ವಾದಿ ಕಲ್ಪನಂ ಭ್ರಮಯಿಷ್ಯತೆ. ಯಾವಾಗಲೂ ಅಷ್ಟೆ, ಭ್ರಮ ಅಂತ ಕಲ್ಪನೆ ಮಾಡೋದು ಎಲ್ಲಿ, ಯಾವ ಅರ್ಥದಲ್ಲಿ? ಎಲ್ಲವೂ ಭ್ರಮ ಅಲ್ಲ. ಆ ಭ್ರಮಕ್ಕೆ ಯಾವಾಗಲೂ ಪರಿಮಿತಿ ಇದೆ, ಅಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಮಾಯಾಯಾಂ ಕರ್ತೃ ದೇಹಾದಿ ವಸ್ತುಷು ಚತುರಂಗ ಬಲತ್ವಾದಿ ಕಲ್ಪನಂ ಭ್ರಮಯಿಷ್ಯತೆ. ನ ಭ್ರಾಂತಿ ಕಲ್ಪಿತಂ ವಿಶ್ವಂ ಅತಃ ವಿಷ್ಣು ಬಲಾಶ್ರಯಂ. ವಿಷ್ಣು ಬಲಾಶ್ರಯವಾದ ಈ ಪ್ರಪಂಚ ಭ್ರಾಂತಿ ಕಲ್ಪಿತ ಅಂತ ಅಲ್ಲ. ಹೀಗೆ ಬ್ರಹ್ಮವೈವರ್ತ್ಯ ಪುರಾಣ ಪ್ರಮಾಣ ಕೊಟ್ಬಿಟ್ಟು ಇಲ್ಲಿ ನಾರಾಯಣ ಪಂಡಿತರು ತತ್ವಮಂಜರಿಕಾರರು ಒಂದೇ ವಾಕ್ಯ ಬರೆದಿದ್ದಾರೆ. ಇಂದ್ರಜಾಲವತ್ ಸದೃಶಾಂತರ ಅನಪೇಕ್ಷತ್ವಂ ಸಂಭವತಿ ಇತ್ಯತಃ. ಇಂದ್ರಜಾಲದಂತೆ ಸದೃಶಾಂತರದ ಅಪೇಕ್ಷಣೆ ಇಲ್ಲದೇನೂ ಆಗುವುದಲ್ಲ ಮಾಯಾಮಯಿ ಸೃಷ್ಟಿ ಅಂತ ಪೂರ್ವ ಪಕ್ಷ ಇಟ್ಟುಕೊಂಡು ಭಗವತ್ಪಾದರು ಮಾಯಾಮಯಿ ಸೃಷ್ಟಿ ಅಪಿ ತತ್ ಸದೃಶಸ್ಯ ಅನ್ಯಸ್ಯ ವಿದ್ಯಮಾನತ್ವೇ ಏವ ದೃಷ್ಟ ಅನ್ನೋ ವಾಕ್ಯ ಬಂದಿದೆ ಅಂತ ವಿವರಣೆ ಕೊಟ್ಟರು. ಟೀಕಾಕೃತ್ಪಾದರು ಹೆಚ್ಚಿನ ವಿವರಣೆ ಮಾಡ್ತಾರೆ. ನಚ ಮಿಥ್ಯೋಪಾಧಿಕೃತೋ ಭೇದ ಕ್ವಾಪಿ ದೃಷ್ಟಃ ಇತ್ಯನೇನ ಅಸಂಭಾವನಾ ಉಕ್ತ ಸಾ ಸ್ಯಾತ್ ಯದಿ ಭೇದ ಸತ್ಯಃ ಸ್ಯಾತ್ ಮಿಥ್ಯೋಪಾಧಿರಿತಿ ಚ ನಿರುಪಾಖ್ಯಃ ಸ್ಯಾತ್ ನ ಚೈವಂ ಕಿಂತು ಆರೋಪಿತೇನೈವ ಉಪಾಧಿನಾ ಭೇದಾರೋಪಃ ತೇನ ಚ ಆರೋಪಿತಾ ಶೇಷ ವ್ಯವಸ್ಥಾ ಸಿದ್ಧಿಃ ಇತಿ ಕುತೋ ಅಸಂಭಾವನಾ. ಇಷ್ಟು ಪೂರ್ವ ಪಕ್ಷ ಇಟ್ಟುಕೊಂಡು ಉಚ್ಯತೆ ಅಂತ ಪ್ರಾರಂಭ ಆಗಿದೆ ಅಂತ ಮುಂದುವರಿತದೆ. ಅದನ್ನು ನಾಳೆ ಮತ್ತೆ ಮುಂದುವರಿಸ್ತೇನೆ. ನಾಳೆ ಬೇಡ, ಮೊದಲು ಸೋಮವಾರದಿಂದ ಮುಂದುವರಿಯುವ. ಎಲ್ರಿಗೂ ಯುಗಾದಿ ಶುಭಾಶಯ.